ಎಷ್ಟು ಪೇಮೆಂಟು? ಸರ್ 10,000 ಸರ್. 10,000 ಪೇಮೆಂಟ್. 10,000ಕ್ಕೆ ನೀವು ಬೆಳಗ್ಗೆ 6 ಗಂಟೆಗೆ ಬಂದು ರಾತ್ರಿ ಎಷ್ಟು? ರಾತ್ರಿ ಅಲ್ಲ ಸರ್, ಮಧ್ಯಾಹ್ನ 1 ಗಂಟೆಗೆ ಹೋಗ್ತೀವಿ ಸರ್. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇರೋದಿಲ್ಲ? ಸರ್ ನಾವು 3.5 ವರ್ಷದಿಂದ 3.5 ವರ್ಷ ಮಾಡ್ತಾರೆ. 3 ವರ್ಷದಿಂದ ಪೇಮೆಂಟ್ ಎಷ್ಟು ಕೊಡ್ತಾ ಇದ್ದೀರಾ? ಎಷ್ಟೊತ್ತಿಗೆ ಬರ್ತೀರಾ, ಎಷ್ಟೊತ್ತಿಗೆ ಹೋಗ್ತೀರಾ? ಸರ್ ನಾನು 6:30 ಬರ್ತೀನಿ. ಸಾಯಂಕಾಲ ಮಧ್ಯಾಹ್ನ 2:30 1 ಗಂಟೆಗೆ ಹೊರಟು. ಎಲ್ಲಾದರೂ ಸಿಗ್ನೇಚರ್ ಏನಾದರೂ ಮಾಡ್ತೀರಾ ಇಲ್ಲಿ ಬರ್ದೆ 6 ಗಂಟೆಗೆ ಬಂದು? ಸರ್ ನೀವು ಬಂದು ಏನು ಕೆಲಸ ಮಾಡ್ತೀರಾ ಎಲ್ಲ ಬಂದು? ಸರ್ ನಾನು ಕೆಳಗಡೆ ಕ್ಲೀನಿಂಗ್ ಮಾಡ್ತೀನಿ ಸರ್. ಏನು ಕ್ಲೀನಿಂಗ್ ಮಾಡ್ತೀರಾ? ಬುಡ್ದೆಲ್ಲ ಎತ್ತೋದು, ಬಡಿ ಬರ್ನಾಗಿರೋದು, ಅವ್ರದ್ದು ಅದೆಲ್ಲ ನಾನೇ ಎತ್ತಾಕ್ತೀನಿ. ಈ ಕಡೆ ಮೇಲ್ಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ? ಮೇಲ್ಗಡೆ 4 ಜನ ಇರ್ತಾರೆ ಸರ್, ಕೆಳಗಡೆ 3 ಜನ ಇರ್ತೀವಿ ನಾವು. 4 ಜನ ಯಾರ್ಯಾರು ಇರ್ತಾರೆ? ಸರ್ ಮುನಿಯಪ್ಪ, ಅನ್ನಮ್ಮ, ಇನ್ನೊಬ್ಬ ಇವತ್ತು ರಜದಲ್ಲಿದ್ದಾನೆ, ಇನ್ನೊಬ್ಬ ಬಂದವನೆ ಕೆಳಗಡೆ ಅವರೇ. ಹೌದಾ? ಅವ್ನು ಮತ್ತೆ ಇಲ್ಲಿ ಮೇಲ್ಗಡೆ ಕೆಲಸ ಮಾಡೋರು ಮೇಲ್ಗಡೆ ಸರ್ ಇಲ್ಲಿ ಮೇಲೇನೂ ಮಾಡ್ತಾರೆ ಕೆಲಸ. ಯಾಕಂದ್ರೆ ಅಲ್ಲಿಂದ ನಮ್ಗೆ ಅಲ್ಲೇ ಕೆಲಸ ಮುಗಿಬೇಕು ಫಸ್ಟ್. ಯಾಕಂದ್ರೆ ಅಲ್ಲಿ ಇಲ್ಲ ಬಾಡಿ ಲೇಟ್ ಆದರೂ ಪರವಾಗಿಲ್ಲ ಅಂತ ನಾವು ಇದು ಮಾಡ್ಬೋದು. ಅಲ್ಲೇ ಬಂದು 24 hours ಬಡಿ ಬರೋ ಜಾಗ ಅದು. ಯಾಕಂದ್ರೆ ಒಂದು ಬಿಟ್ಟರೆ ಅಲ್ಲಿ ನಾವು ಇವಾಗಲೇ ಆಲ್ರೆಡಿ 8 ಕೇಸ್ ಬಂದುಬಿಡೈತೆ. ಅದರಿಂದ ನಾವು ಫಸ್ಟೇ ಅಲ್ಲಿ ಕ್ಲೀನ್ ಮಾಡ್ಕೊಡ್ಬೇಕು ಅವ್ರಿಗೆ. ಪೇಮೆಂಟು ಡೈಲಿ ಮಂತ್ಲಿ ಸಿಗುತ್ತಾ, ಡೈಲಿ ಸಿಗುತ್ತೆ? ಇಲ್ಲ ಮಂತ್ಲಿ ಸಿಗುತ್ತೆ. ಮಂತ್ಲಿ ಸಿಗುತ್ತೆ.